ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟು ಒಂದು ವಾರ ಆಗೋಗ್ಬಿಟ್ಟಿತ್ತು. ನಾನು ಯಾವುದೇ ರೀತಿಯಾದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಫುಲ್ಲು ಕೋಲ್ಡ್ ಕಾಫು ಆಗಿಬಿಟ್ಟು ವಾಯ್ಸ್ ಓವರ್ ಕೊಡೋದಕ್ಕೂ ವಾಯ್ಸೇ ಇರಲಿಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಇದು ಬಂದು ನಮ್ಮ ಮನೇಲಿ ಶ್ರೀರಾಮನವಮಿ ಹಬ್ಬ ಹೇಗೆ ಮಾಡಿದ್ವಿ ಅಂತಂದ್ಬಿಟ್ಟು ನಾನು ನಿಮಗೆ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೆಹಂದಿ ಹಾಕಿಸ್ಕೋತಾ ಇದ್ದೀನಿ. ಟೈಮ್ ಪಾಸ್ ಆಗಬೇಕಲ್ವ, ಏನಾದರೂ ಒಂದು ಮಾಡಬೇಕಲ್ವ. ನಾನು ಮೆಹಂದಿ ಹಾಕ್ತಾ ಇರೋ ಅಂತ ಸುಂದ್ರಿನ ತೋರಿಸ್ತೀನಿ ನೋಡಿ. ಇವಾಗ ಫೋನ್ ಎತ್ಕೊಂಡಿದ ತಕ್ಷಣ ಮೆಹಂದಿ ಹಾಕೋದು ಬಿಟ್ಬಿಟ್ಟು ಪೋಸ್ ಕೊಡ್ತಾ ಅವಳೆ. ಡಿಸೈನ್ ತೋರಿಸಲಿ, ಪೋಸ್ ಅಲ್ಲ. ಇವಳು ನೋಡ್ರಿ ನಮ್ಮ ಚಿನ್ಕುರುಳಿ. ಹಾಯ್ ಮಾಡು, ಹಾಯ್ ಮಾಡು ಚಿನ್ನ, ಹಾಯ್ ಹಾಯ್ ಮಾಡಮ್ಮ ಚಿನಿ, ಹಾಯ್. 1 2 3 ಹೇಳು. ಹೇಳಲ್ಲ. ಕಂಪ್ಲೀಟ್ ಮಾಡಿದಾಳೆ. ಹಿಂಗಿದೆ. ಇನ್ನು ಮಾಟ ಮಂತ್ರ ಬೇರೆ ಮಾಡ್ತಿದ್ದಲ್ಲ ಇವಳು ನೋಡಿ. ಅದು ನೀಟಾಗಿ ಕಲರ್ ಬರಲಿ ಅಂತ. ಲಕ್ಷ್ಮಿ, ಶೋ ಯು ಮೆಹಂದಿ. ಮೆಹಂದಿ ತೋರಿಸು ನೋಡಿ. ಕಾಲ್ ತೋರ್ಸು ಮನೆ. ಕಾಲ್ ತೋರಿಸು. ಇದು ಆರ್ಟಿಸ್ಟ್ ಬಂದು ಇವಳು. ಇನ್ನಂತೆ ತೋರಿಸು. ಮೆಹಂದಿ ತೋರಿಸು, ಮೆಹಂದಿ ತೋರಿಸು. ಹಂಗಲ್ಲ, ಹಿಂಗೆ ಜುಟ್ಟು ನೋಡಿ ಫ್ರೆಂಡ್ಸ್. ನೋಡಿ ಇಷ್ಟು ನೀಟಾಗಿ ಹಾಕಿಸ್ಕೊಂಡಿದ್ದಾಳೆ. ಬಳೆ ಮ್ಯಾಚಿಂಗ್ ಬಳೆ. ಅಮ್ಮ ಲಕ್ಷ್ಮಿ, ನಾನು ಯಾರಮ್ಮ? ದೀಪತೇನ್ ಹೇಳು. ದೀಪತೇನ್ ಅಲ್ಲೇ ಅಮ್ಮ ಯಾರಮ್ಮ? ಜೋರಾಗಿ ಹೇಳು. ಇವಳ್ಯಾರು? ನಾನು ಯಾರು? ಇವ್ರು ಯಾರು? ನಾನು ಯಾರಮ್ಮ? ರೀ ನಾಟಕ. ಅಯ್ಯೋ ಅಯ್ಯೋ, ಏನಾಯ್ತು ಮಗುಗೆ? ಇದು ಬಂದು ಶ್ರೀರಾಮನವಮಿ ಹಬ್ಬದ ದಿನದ್ದು ಕ್ಲಿಪ್ಪಿಂಗ್ಸ್ ಅಷ್ಟೇನೆ. ಅವತ್ತು ಎಲ್ಲರಿಗೂ ಗೊತ್ತಿರೋಂಗೆ ಶ್ರೀರಾಮನವಮಿ ಅಂತಂದರೆ ರಾಮಂದು ಜನ್ಮದಿನ ಅಂತಲೇ ಆಚರಿಸ್ತಾರೆ. ಎಲ್ಲರೂ ದೇವಸ್ಥಾನಗಳಿಗೆ ಹೋಗ್ತಾರೆ ಅಥವಾ ಮನೇಲಿ ಮಾಡೋರು ಮನೇಲೇ ಮಾಡ್ತಾರೆ. ಆಮೇಲೆ ಇವತ್ತಿನ ದಿನದ ವಿಶೇಷ ಅಡುಗೆ ಅಂತಂದರೆ ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ ಮಾಡಿ ಎಲ್ಲರಿಗೂ ಹಂಚೋದು ಅಥವಾ ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ನಾನು ಮನೆಯಲ್ಲಿ ಎಲ್ಲ ಮಾಡಿದ್ದೆ. ಬಟ್ ನಾನು ಯಾವುದೇ ರೀತಿಯಾದ ರೆಸಿಪಿನೆಲ್ಲ ಏನು ತೋರಿಸಿ ನಿಮಗೆಲ್ಲ ಬೋರ್ ಮಾಡೋದಿಲ್ಲ. ಸೊ ನಾನು ಮನೆ ಮಟ್ಟಿಗೆ ಎಷ್ಟು ಮಾಡ್ಕೊಂಡಿದ್ದೆ ಅಷ್ಟನ್ನು ಮಾತ್ರ ಸುಮ್ಮನೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಅಷ್ಟೇನೆ. ನೋಡ್ತಾ ಬನ್ನಿ. ನನ್ನ ಕಸಿನ್ಸ್ ಎಲ್ಲನೂ ಬಂದಿದ್ದರು. ಸೊ ಹಂಗಾಗಿ ಇದ್ರ ಜೊತೆಗೆ ನಾನು ರಾಗಿ ಹಾಲ್ಬಾಯಿ ಮಾಡಿದ್ದೀನಿ. ಬಟ್ ಅದ್ರದ್ದು ನಾನು ಆಲ್ಮೋಸ್ಟ್ ವೀಡಿಯೋನ ಲಾಂಗ್ ಬ್ಯಾಕೆ ಅಪ್ಲೋಡ್ ಮಾಡಿರೋದ್ರಿಂದ ನಾನು ಯಾವುದೇ ರೆಸಿಪಿನ ನಾನು ಮಾಡ್ಕೊಂಡಿಲ್ಲ. ಬೆಳಗ್ಗೆ ಎದ್ದು ದೇವಸ್ಥಾನನೆಲ್ಲ ತೊಳೆದು ಮಾಡಿ ಇದನ್ನೆಲ್ಲ ತಯಾರು ಮಾಡಿಕೊಂಡು ನಾರ್ಮಲಾಗಿ ಮನೇಲಿ ಎಲ್ಲರ ಮನೇಲೂ ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಪೂಜೆ ಮಾಡಿದ್ದೀನಿ. ಕಂಪ್ಲೀಟ್ ವ್ಲಾಗ್ ನೋಡಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಆಲ್ಮೋಸ್ಟ್ ಹಬ್ಬ ಆಗಿ 3 ದಿನ ಆಗಿದೆ. ಇವಾಗ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ ಅನಿಸುತ್ತೆ. ಬಟ್ ಏನು ಮಾಡೋದು, ಹುಷಾರಿಲ್ದಿದ್ದ ಕಾರಣ ಮತ್ತು ಬ್ಯಾಕ್ ಟು ಬ್ಯಾಕ್ ವರ್ಕ್ ಪ್ರೆಷರ್ ಇರೋದ್ರಿಂದ ನನ್ನ ಕೈಯಲ್ಲಿ ಮಾಡೋಕ್ಕಾಗಿಲ್ಲ. ಸೊ ಬೇಜಾರು ಮಾಡ್ಕೊಬೇಡಿ ಪ್ಲೀಸ್ ಅಂತ ಹೇಳ್ತೀನಿ. ನಿಮ್ಮ ಮನೇಲೆಲ್ಲನೂ ಹಬ್ಬ ಹೇಗೆ ಮಾಡಿದ್ರಿ? ನಿಮ್ಮ ಮನೇಲೆಲ್ಲ ಏನೇನು ಸ್ಪೆಷಲ್ ಏನಾದರೂ ಮಾಡಿದ್ರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು, ನಿಮ್ಗೆ ಏನಾದರೂ ನನ್ನನ್ನು ಕ್ವೆಶನ್ ಕೇಳಬೇಕು ಅಥವಾ ನಾನು ಯಾವುದಾದ್ರೂ ಹೊಸ ವೀಡಿಯೋ ಇಂಥದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಒಂದು ಐಡಿಯಾ ಇದ್ದರೆ ಆ ಥರದ್ದೆಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ನೀವು ಹೇಳಿರೋದನ್ನೆಲ್ಲನೂ ಮಾಡೋದಕ್ಕೆ. ಸೊ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟ್. ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ನಿಮ್ಮ ಕೊಲೀಗ್ಸು ಎಲ್ಲರಿಗೂ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಶ್ರೀರಾಮನ ಹತ್ರ ಬೇಡ್ಕೋತೀನಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನೋಡಿ ಇವಾಗ ಪಾನಕ ರೆಡಿಯಾಗಿ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಮಜ್ಜಿಗೆ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಕೋಸಂಬರಿ ಮಾಡ್ಕೊಂಡ್ಬಿಟ್ರೆ ಪೂಜೆಗೆಲ್ಲ ರೆಡಿ ಆಗುತ್ತೆ.
ಫೈನಲಿ ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ರೆಡಿಯಾಗಿದೆ. ಇವಾಗ ಏನಿದ್ರು ಜಸ್ಟ್ ದೇವ್ರ ಪೂಜೆ ಮಾಡಬೇಕು ಅಷ್ಟೇನೆ. ಕಾಸು ಕೊಟ್ಟರು ವಿಳೆದೆಲೆ ಸಿಕ್ಕಿಲ್ಲ ಇವತ್ತು. ಅದಕ್ಕೆ ನಮ್ಮದೇ ಗಿಡದಲ್ಲಿರುವಂಥ ವಿಳೆದೆಲೆ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಪುಟ್ಟದಾಗಿದೆ, ಬಟ್ ಬೇರೆ ವಿಧಿ ಇಲ್ಲ, ಅದನ್ನೇ ಇಕ್ಬೇಕು ಇವಾಗ. ಎಷ್ಟು ದೊಡ್ಡದಾಗಿದೆ ನೋಡಿ ಯಪ್ಪ, ಎಷ್ಟು ನೀಟಾಗಿದೆ. ಬಟ್ ಎಲ್ಲನೂ ಹಂಗಿಲ್ಲ, ಎಲ್ಲ ಒಂಥರ ಆಗ್ಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಮೂರೆಲೆ ಸಿಕ್ತು, ಬಟ್ ಓಕೆ ಆಗಿದೆ ಅಷ್ಟೇ. ಬಟ್ ಇರಲಿ, ಏನು ಮಾಡೋಕ್ಕಾಗಲ್ಲ. ದವನ ಎಷ್ಟು ಚಂದ ಬಂದಿದೆ, ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ದವನ. ಒಂದೆಲ್ಗ ಕರ್ಬೇವಿನ ಸೊಪ್ಪು ಗಿಡ ನೋಡಿ, ವಾವ್ ಏನು ಸೂಪರಾಗಿ ಬಂದುಬಿಟ್ಟಿದೆ. ಬರಲಿ ಎಲ್ಲ ಗಿಡದಲ್ಲಿ ಹೂವು ಕಿತ್ತಿದ್ದಾರೆ ಅಮ್ಮ, ಅದಕ್ಕೆ ಗಿಡದಲ್ಲಿ ಹೂವು ಇಲ್ಲ. ಒಂದು ಪುಟಾಣಿ ರೋಸ್ ಬಂದಿದೆ, ಬಟ್ ಅಷ್ಟು ನೀಟಾಗಿ ಬಂದಿಲ್ಲ. ಇವತ್ತೆಲ್ಲ ನನ್ನ ಕಸಿನ್ಸ್ ಬರ್ತಾರೆ, ಅವ್ರಿಗೆ ಏನೋ ರಾಗಿ ಹಲ್ವಾ ಬೇಕಂತೆ ಮಾಡಿಕೊಡು ಅಂತಂದ್ಬಿಟ್ಟು ನನ್ನನ್ನು ಕೇಳ್ತಾಯಿದ್ರು. ನಾನು ಲಾಸ್ಟ್ ಒಂದು ವೀಡಿಯೋನಲ್ಲಿ ಮಾಡಿ ಹಾಕಿದ್ದೆ ಅಂತಂದ್ಬಿಟ್ಟು, ಅದಕ್ಕೆ ನೋಡಿ ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರೋಸೆಸ್ ಜಾಸ್ತಿ, ಬಟ್ ಯಾವತ್ತೂ ಒಂದಿನ ಬರ್ತಾರೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ. ಬೇರೆ ಎಲ್ಲ ಪ್ರೋಸೆಸ್ಸು ಕ್ವಿಕ್ಕಾಗಿ ಆಗಿಬಿಡುತ್ತೆ, ಬಟ್ ಆದರೆ ನೋಡಿ ಇದು ಗ್ಯಾಸ್ ಮೇಲೆ ಇಟ್ಟಿದ್ದು ತಿರುಗಿಸೋದು ಇದೆ ಆಲ್ಮೋಸ್ಟ್ 1 hour 1.5 hour ಟೈಮ್ ತೊಗೊಳುತ್ತೆ. ಸೊ ಈ ಥರ ಇರೋದು ಅಷ್ಟು ಗಟ್ಟಿ ಆಗಬೇಕಂತಂದರೆ ಟೈಮ್ ತೊಗೊಳ್ತಾನೆ ಇರುತ್ತೆ, ಬಟ್ ಅದರ ಕೈ ಬಿಡ್ದಂಗೆ ಅದನ್ನು ಆಡಿಸ್ತಾನೆ ಇರಬೇಕು. ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನೋಡಿ, ಫುಲ್ಲು ಪರ್ಫೆಕ್ಟಾಗಿ ಬಂದಿತ್ತು. ಇವಾಗ ನನ್ನ ಕಸಿನ್ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಾನು ಮಾಡಿರೋಂಥ ಹಾಲ್ಬಾಯಿ ಇವಳೇ ಕೇಳಿದ್ದು, ಮಾಡಿದ್ದೀನಿ. ಕಟ್ ಮಾಡ್ತಾ ಇದ್ದಾಳೆ, ನೋಡೋಣ ತಿಂದ್ಬಿಟ್ಟು ಏನು ಹೇಳ್ತಾರೆ ಅಂತ. ಚೆನ್ನಾಗಿ ಟೇಸ್ಟ್ ಮಾಡ್ತೀನಿ. ನೋಡಿ ಎಷ್ಟು ಜನ ಇದ್ದಾರೆ ಫ್ಯಾನ್ಸ್ ನನ್ನ ಹಾಲ್ಬಾಯಿಗೆ. ಹಾಲ್ಬಾಯ್ ಫ್ಯಾನ್ಸ್ ನಾವೆಲ್ಲ ಹಿಡ್ಕೊಂಡಿದ್ದೀನಿ ನೀಟಾಗಿ ಎತ್ತೆ. ಫುಲ್ ತಿನ್ಬಿಟ್ಟು ಹೇಳ್ಬೇಕು, ಇಟ್ಕೊಂಡಿದ ತಕ್ಷಣನೇ ಹೇಳಂಗಿಲ್ಲ. ಅವಳ ರಿಯಾಕ್ಷನ್ ಲೆಸ್, ನೀವೇನು ಕೊಟ್ಟರು ಅವಳ ರಿಯಾಕ್ಷನ್ ಲೆಸ್ಸೇನೆ. ನೀನು ಸರಿಯಾಗಿ ತೆಗಿತಾ ಇಲ್ಲ. ತೆಗಿ, ಫಸ್ಟ್ ಒಂದು ತೆಗಿ, ಫಸ್ಟ್ ಮಧ್ಯದ ಯಾವುದಾದ್ರೂ ತೆಗಿ, ಅವಾಗ ನೀಟಾಗಿ ಬರುತ್ತೆ ಮಿಕ್ಕಿದೆಲ್ಲ. ಹಾಂ, ಮನೆಗೆ ತೊಗೊಂಡೋಗಿ ಹಾಕೊಂತಿದ್ರಿ. ಇವಳು ಕೊಡೆ ನಮ್ಮಪ್ಪ ತಿನ್ನಲ್ಲ. ನಮ್ಮಪ್ಪಂಗೆ ಅದು ರಾಗಿ ಗಂಜಿ ಥರ ಇರುತ್ತಂತೆ, ಅದಕ್ಕೆ ತಿನ್ನಲ್ಲ ಅವರು. ಇನ್ನೊಂದು ಸ್ವಲ್ಪ ಆರಬೇಕು, ಆರಬೇಕು. ಬಟ್ ಓಕೆ, ಎಲ್ಲ ಸ್ಲೈಸ್ ಆಗಿ ಎದ್ದೊಳ್ತದೆ ಅಲ್ಲ. ಹಂಗೆ ಜೆಲ್ಲಿ ಥರ ಇರುತ್ತಲ್ಲ. ಚಿಕ್ಕ ಮಕ್ಳು ತಿನ್ನಲ್ಲ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ರುಬ್ಬಾಕ್ಬಿಟ್ಟಿದ್ದೀನಿ ಕಡೆ, ರುಬ್ಬಿಟ್ಟು ಹಾಕಿದ್ದೀನಿ.
ಅವಳಿಗೆ ಇವಾಗ ಫ್ರೆಂಡು ಬೇಡ ಯಾರು ಬೇಡ ಹಾಲ್ ಬಾಯಿ ಒಂದಿದ್ರೆ ಸಾಕು. ಸೂಪರ್ ತೋರ್ಸು. ಅಲ್ಲಿಲ್ಲ ಆದ್ರೂ ಸೂಪರಾ. ಮನೇಲಿ ಪುಟ್ ಮಕ್ಕಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಹೀಗಿತ್ತು ನಮ್ಮ ವೀಕೆಂಡಿನ ಶ್ರೀರಾಮ್ ನವಮಿ ಹಬ್ಬ. ಸೊ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.